ನಮಸ್ಕಾರ ವೀಕ್ಷಕರೇ. ಅಂಜದ ಗಂಡು ರವಿ ಸರ್ ಆ್ಯಕ್ಟ್ ಮಾಡಿದಂಥ ಸೂಪರ್ ಹಿಟ್ ಸಿನಿಮಾ. ನಿರ್ದೇಶಕರು ರೇಣುಕಾ ಶರ್ಮಾ ಅವರು, ಮ್ಯೂಸಿಕ್ ಹಂಸಲೇಖ ಅವರು, ಲಿರಿಕ್ಸು ಹಂಸಲೇಖ ಅವರು, ವಿ ಮನೋಹರ್ ಅವರು, ಆರ್ ಎನ್ ಜೆ ಗೋಪಾಲ್ ಅವರು. ಇದರ ಒಂದು ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಆಗೋದೆಲ್ಲ ಸಂಕೇತ್. ಮತ್ತೆ ನೋಡಿ ಸಂಕೇತಿಗೆ ಬಂತ ವಿಷಯ. ಹಾಗಾಗಿ ಅಂಜದ ಗಂಡು ಸಿನಿಮಾದ ಆಕಾರದಲ್ಲಿ ಗುಲಾಬಿ ರಂಗಿದೆ ಈ ಹಾಡು ಬಗ್ಗೆ ಹೇಳಬೇಕು. ಮನೋಹರ್ ಸರ್ ನಿನ್ನೆ ಕೇಳಿದೆ ನಾನು, ಅವರು ಕೆಲವು ಮಾಹಿತಿಗಳು ಕೊಟ್ಟರು. ಮೊದಲು ಮನೋಹರ್ ಸರ್ ಬರೆಯೋದು ಆಕಾಶದಲ್ಲಿ ಗುಲಾಬಿ ರಂಗಿದೆ ಅಂತ. ನಿಮಗಿದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಬರೀತಾರೆ, ಬರೆದ್ಬಿಟ್ಟು ಲಿರಿಕ್ಸ್ ಕೊಡ್ತಾರೆ, ಎಲ್ಲ ಅದ್ಭುತವಾಗಿ ಬರೀತಾರೆ. ಅದನ್ನ ಚಂದ್ರಿಕಾ ಗುರುರಾಜ್ ಅವರು ಟ್ರ್ಯಾಕ್ ಆಡ್ತಾರೆ. ಆಮೇಲೆ ಮನೋಹರ್ ಅವರು ಕಾಶಿನಾಥ್ ಅವರೊಟ್ಟಿಗೆ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಮೂವಿ ಮಾಡ್ತಾ ಇರ್ತಾರೆ ಕಾಶಿನಾಥ್ ಅವರು, ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಒಂದು 10 ದಿನ ಕಳೆದು ವಾಪಸ್ ಬರ್ತಾರೆ ಸಂಕೇತಿಗೆ. ಬಂದಾಗ ಹಂಸಲೇಖರು ನಗ್ತಿರ್ತಾರೆ ನೋಡಿಕೊಂಡು, ಎಲ್ಲರೂ ನಗ್ತಾ ಇರ್ತಾರೆ ಅಲ್ಲಿ ಆ ಟೀಮ್ ಅವರು. ಯಾಕೆ ಅಂತ ಹೇಳಿದಾಗ, ನೀನು ಹಾಡು ರೆಕಾರ್ಡಿಂಗ್ ಆಗಿದೆ ಕೇಳು ಅಂತಾರೆ ಹಂಸಲೇಖ ಅವರು. ಪ್ಲೇ ಮಾಡಿ ಕೇಳ್ತಾರೆ. ಲತಾ ಹಂಸಲೇಖ ಅವರು ಅದ್ಭುತವಾಗಿ ಆಡಿರ್ತಾರೆ. ಫಸ್ಟ್ ಗೊತ್ತಾಗಲ್ಲ ಮನೋಹರ್ ಸರ್ಗೆ, ಏನು ಸರ್ ಯಾಕೆ ನಗ್ತಿದ್ದೀರ ಅಂತ. ಮತ್ತೊಮ್ಮೆ ಪ್ಲೇ ಮಾಡ್ತಾರೆ ಹಂಸಲೇಖ ಅವರು. ಪ್ಲೇ ಮಾಡಿದಾಗ ಅಲ್ಲಿ ಆಕಾಶದಲ್ಲಿ ಬದಲು ಆಕಾರದಲ್ಲಿ ಅಂತ ಮಾಡಿರ್ತಾರೆ. ಆಕಾರದಲ್ಲಿ ಗುಲಾಬಿ ರಂಗಿದೆ ಅಂತ ಶುರುವಾಗುತ್ತೆ. ಅದು ಮನೋಹರ್ ಸರಿಗೆ ಖುಷಿ ಆಗ್ಬಿಡುತ್ತೆ. ಇದೇನು ಸರ್ ಇದು ಆಕಾಶ ಬದಲು ಆಕಾರ ಆಗೋಗಿದೆ ಅಂತ. ಇನ್ನು ಆಕಾಶದಲ್ಲಿ ಏನು ಸಿಗುತ್ತೋ ಅದಕ್ಕೆ ಆಕಾರ ಬರದೆ ಕಣೋ ಅಂತ ಹೇಳ್ತಾರೆ ಮನೋಹರ್ ಸರ್ ಹಂಸಲೇಖ ಅವರು. ನೋಡಿ ಅಲ್ಲಿ ಒಂದು ಪದನ ಮಾತ್ರ ಚೇಂಜ್ ಮಾಡಿರ್ತಾರೆ ಹಂಸಲೇಖ ಅವರು, ಮಿಕ್ಕಿದೆಲ್ಲ ಮನೋಹರ್ ಸರ್ದೆ. ಆ ಒಂದು ಪದ ಎಷ್ಟು ಜನ ಆ್ಯಪ್ಟ್ ಆಯಿತು ಅಂದರೆ ಸೂಟ್ ಆಗೋಯ್ತು, ಸಖತ್ತಾಗಿತ್ತದು. ಅದು ಮನೋಹರ್ ಸರ್ಗೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್ ಅಂತಾರೆ. ಅಲ್ಲಿ ಮುಗಿಯುತ್ತೆ. ಆ ಗುಲೇಬು ಕಾವಲಿ ಅಂತ ಪದಗಳನ್ನೆಲ್ಲ ಬರೆದಿದ್ದಾರೆ. ಗುಲೇಬು ಕಾವಲಿ, ಸುತ್ತಮುತ್ತ, ಹುತ್ತ ನನ್ನ ಊರು ತಂಗಳೂರು ಅಂತೆಲ್ಲ. ಈ ತಂಗಳೂರು ಅಂದರೆ ಹಾಸ್ಯ ಲೇಖಕರು ಆವಾಗ ಬೆಂಗಳೂರಿಗೆ ತಂಗಳೂರು ಅಂತ ಬರೆಯೋರು, ಒಂದು ಹಾಸ್ಯವಾಗಿ ಇಂಡೈರೆಕ್ಟಾಗಿ ಬರೆಯೋರು. ಅದನ್ನ ಮನೋಹರ್ ಸರ್ ತಗೊಂಡಿರ್ತಾರೆ. ಕೆಲವು ಮ್ಯಾಗ್ಝಿನ್ಲಿ ಬರೋದು ಹಾಸ್ಯ ಲೇಖನ ಅಂತ, ಅದರಲ್ಲಿ ಬರೆಯೋದು ಆ ಥರ ಬರ್ತಿತ್ತು, ಅದು ತಗೊಂಡಿರೋದು. ಅದೇ ರೀತಿ ಗುಲೇಬು ಕಾವಲಿ ಅಂದರೆ ಅರಬ್ ರಾಣಿ ಹೆಸರು. ಅದೊಂದು ಕತೆ ಇದೆ. ನಮ್ಮಲ್ಲಿ ಹೆಂಗೆ ಜನಪದ ಕತೆ ಇದೆಯೋ ಹಂಗೆ ಅಲ್ಲೂ ಕತೆ ಇದೆ, ಹಳೆಯ ಕತೆ ಇದೆ. ಮಹಾರಾಜ ನಿದ್ರೆ ಮಾಡಬಾರ್ದು, ನಿದ್ರೆ ಮಾಡ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಹಾಗಾಗಿ ಮಹಾರಾಣಿ ಅವನ ಮಲಗಕ್ಕೆ ಬಿಡಬಾರ್ದು, ಕತೆ ಹೇಳ್ತಾ ಇರಬೇಕು ಅಂತೇಳೋ ಕತೆ ಅದು. ಕತೆ ಹೇಳ್ತಾ ಹೇಳ್ತಾ ಕತೆ ಒಳಗೆ ಬರುವಂಥ ಒಂದು ರಾಣಿ ಹೆಸರು ಗುಲೇಬು ಕಾವಲಿ ಅಂತ. ಅದನ್ನ ಮನೋಹರ್ ಸರ್ ತಗೊಂಡಿರ್ತಾರೆ. ಅದು ಹಂಸಲೇಖ ಅವರಿಗೆ ತುಂಬ ಖುಷಿಯಾಗಿರುತ್ತೆ. ನೀನು ಕೂಡ ನಂತರನೇ ಕಣೋ, ಸುತ್ತಮುತ್ತ ಏನು ಸಿಕ್ಕಿದ್ರು ಬಿಡಲ್ಲ, ತೊಗೊಂಡ್ಬಿಡ್ತೀಯ, ಸೂಪರು, ಸಖತ್ತಾಗಿ ಯೂಸ್ ಮಾಡ್ತೀಯ ಕಣೋ ಪದಗಳನ್ನ ನೀನು ಅಂತ ಖುಷಿಪಟ್ಟಿರ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಮುಂದೆ ಒಂದು ಸಲ ನಡೆದಿತ್ತು ಕತೆ ಇದು. ಸರಿಗಮಪ ಶೋ ಅಲ್ಲಿ ಅಂಜದ ಗಂಡದು ಈ ಹಾಡೊಬ್ರು ಆಡಿದ್ರು. ಅದು ಹಂಸಲೇಖರು ಹೊಗಳಿದ್ರು, ಮನೋಹರ್ ಸರ್ನ ಹೊಗಳಿದ್ರು. ಅವಾಗ ನಾನು ಹಂಸಲೇಖರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಮನೋಹರ್ ಸರ್ಗೆ ಹಂಸಲೇಖರು ಕಾಲ್ ಮಾಡಿದ್ರು. ಏನೋ ಬೇರೆ ವಿಷಯಕ್ಕೆ ಕಾಲ್ ಮಾಡಿದಾಗ, ನಿನ್ನೆ ರೆಕಾರ್ಡಿಂಗ್ ಆಯಿತು ಕಣೋ, ನಿನ್ನ ಹಾಡು ಬಗ್ಗೆ ಮಾತಾಡಿದೆ, ನಿನ್ನ ಬಗ್ಗೆ ಮಾತಾಡಿದೆ ನಾನು, ಎಷ್ಟು ಚೆನ್ನಾಗಿ ಬರೆದಿದ್ಯೋ ಅದನ್ನ ಹಾಡನ್ನ. ಅವಾಗ ಸೂಪರ್ ಕಣೋ, ನಾನು ಅವಾಗ ತುಂಬ ಬ್ಯುಸಿಲಿದ್ದೆ, ನೀವೆಲ್ಲ ಎಷ್ಟು ನಮಗೆ ಸಹಾಯ ಮಾಡಿದ್ದೀರಾ ಅಂತ ಹಂಸಲೇಖ ಅವ್ರು ಹೇಳಿದ್ರು. ನನ್ನ ಮುಂದೆನೇ ಹೇಳಿದ್ರು, ಇದು ನಿಮಗೆ ಹೇಳಬೇಕಿತ್ತು. ಇನ್ನೊಂದು ಮಾಹಿತಿ ಇದೆ, ಆರ್ ಎನ್ ಜೆ ಗೋಪಾಲ್ ಅವರು ಎಷ್ಟು ಹಾಡು ಬರೆದ್ರು. ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಒಬ್ಬರು ಟೆಕ್ನಿಷಿಯನ್ನು ಅಜಯ್ ಕುಮಾರ್ ಅಂತ, ಅವ್ರ ಕತೆಗಾರರು. ಅವರ ಮೂಲ ಹೆಸರು ಶ್ರೀಕಂಠಮೂರ್ತಿ ಅಂತ. ಅವರು ಈ ಹಿಂದೆ ಕೆಲವು ಚಾನಲ್ ಹೇಳಿದ್ದಾರೆ, ಆರ್ ಎನ್ ಜಿ ಗೋಪಾಲ್ ಅವರು ಹಾಡು ಬರೆಯೋದು ಲೇಟ್ ಆದ್ರಿಂದ STB ಅವರು ಬಂದಿರ್ತಾರೆ ಆಡಲಿಕ್ಕೆ ಸಂಕೇತಿಗೆ. ಹಾಗಾಗಿ ಹಂಸಲೇಖ ಅವರೇ ಬರೆದು ಕೊಟ್ಬಿಟ್ರು, ಅಲ್ಲೇ ಬರೆದು ಕೊಟ್ಬಿಟ್ರು, ಜಯಗೋಪಾಲ್ ಬರೆದ ಲಿರಿಕ್ಸ್ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು. ನನಗೆ ಮನೋಹರ್ ಸರ್ ನಿನ್ನೆ ಹೇಳಿದ ವಿಷಯ ಏನಪ್ಪ ಅಂದರೆ, ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ, ಈಗ ಆಕಾರದಲ್ಲಿ ಗುಲಾಬಿ ರಂಗಿದೆ ಮಾಹಿತಿ ಕೇಳಿದಾಗ ಮನೋಹರ್ ಸರ್ ಹೇಳಿದ್ದು, ಆರ್ ಎನ್ ಜೆ ಗೋಪಾಲ್ ಅವರಿಗೆ ಫೇವರೇಟ್ ಹೋಟ್ಲು ಅಂತ ಜನಾರ್ದನ್ ಹೋಟ್ಲು, ಅಲ್ಲೇ ರೂಮ್ ಮಾಡ್ತಿದ್ದವರು. ಹಂಸಲೇಖ ಅವರು ಸಂಕೇತದಲ್ಲಿ ಟ್ಯೂನ್ ಕೊಡ್ತಾರೆ, ಅದನ್ನ ಜಯಗೋಪಾಲ್ ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಇದರಲ್ಲಿ ಜನಾರ್ದನ್ ಹೋಟೆಲಲ್ಲಿ ಕೂತ್ಕೊಂಡು ಬರ್ಕೊಬಂದು ಕೊಡ್ತಾರೆ. ಬರ್ಕೊಬಂದು ಕೊಡುವಾಗ ನಾನು ಇರಲಿಲ್ಲ, ನಾನು ಕಾಶಿನಾಥ್ ಅವ್ರ ಮೂವಿಲಿ ಬ್ಯುಸಿಯಾಗಿದ್ದೆ. ಹಾಗಾಗಿ ಅವ್ರು ಕೊಟ್ಟರೋ ಅದನ್ನ ಯೂಸ್ ಮಾಡಿದ್ರೋ ಇಲ್ಲ ಹಂಸಲೇಖ ಅವರೇ ಬರೆದ್ರು ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ಆಮೇಲೆ ಕೇಳಲಿಕ್ಕೆ ಹೋಗಿಲ್ಲ, ಇದ್ರ ಬಗ್ಗೆ ಮಾಹಿತಿ ಅಷ್ಟು ನಿಖರವಾಗಿ ಗೊತ್ತಿಲ್ಲ ಅಂದರು. ಪ್ರೀತಿಯಲ್ಲಿರೋ ಸುಖ ಹಾಗೂ ಮೊದಲ ಬಾರಿ ಇತ್ತಲಿನಲ್ಲಿ ಮಾವು ಬಂದನು, ನೀಲಿ ಬಾನಲ್ಲಿ ತೇಲಿ ಓದನಿ, 3 ಹಾಡು ಕೂಡ ಹಂಸಲೇಖ ಅವರೇ ಬರೆದ್ರ, ಜಯಗೋಪಾಲ್ ಅವ್ರದ್ದು ಬರ್ದಿದ್ದು ತಗೊಂಡ್ರೋ, ಇಲ್ಲ ಪಲ್ಲವಿ ಮಾತ್ರ ಹಂಸಲೇಖ ಅವ್ರು ಕೊಟ್ಟರೋ, ಇಲ್ಲ ಚರಣದಲ್ಲೂ ಕೆಲಸ ಮಾಡಿದಾರೋ ಅಂತ ಹೇಳೋದು ಇನ್ನೂ ನಿಖರತೆ ಇಲ್ಲ. ನಾನು ಹಂಸಲೇಖ ಅವ್ರನ್ನ ಒಂದು ಫ್ರೀ ಟೈಮಲ್ಲಿ ಅವ್ರು ಬಿಡುವಿದ್ರೆ ಅವ್ರನ್ನ ಕೇಳಿ ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಮಿಕ್ಕಿದ ತ್ರಿಪುರ ಸುಂದರಿ ಹಾಗೂ 3 ಕಾಸಿನ ಕೊರೆ ಅದು ಹಂಸಲೇಖ ಅವರೇ ಬರೆದಿದ್ದು. ಅದು ಮನೋಹರ್ ಸರ್ ಪಕ್ಕದಲ್ಲೇ ಇದ್ದರು, ಅಲ್ಲೇ ಬರೀತಾರೆ. ಈ ಒಂದು 3 ಹಾಡು ಸೃಷ್ಟಿ ಆಗುವಾಗ ಮನೋಹರ್ ಸರ್ ಇರಲಿಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಜಯ್ ಕುಮಾರ್ ಹೇಳಿದ ಪ್ರಕಾರ ಹಂಸಲೇಖ ಅವರೇ ಬರೆದರು ಅಂತ. ಆದರೆ ಟ್ಯೂನ್ ತಗೊಂಡೋಗಿರ್ತಾರೆ ಜಯಗೋಪಾಲ್ ಅವರು, ಅವ್ರು ಬರ್ಕೊಬಂದು ಕೊಟ್ಟಿರ್ಬೋದು ಅಂತ ಹೇಳ್ತಾರೆ. ನಿಖರವಾಗಿದ್ದು ತಿಳ್ಕೊಂಡು ಮುಂದೆ ಹೇಳ್ತೀನಿ ನಾನು. ಈಗ ಅಂಜದ ಗಂಡು ಹಾಡನ್ನ ಕೇಳಿ, ಅಲ್ಲಿ ಆಕಾಶ ಬದಲು ಆಕಾರ ಆಗೋಗಿದ್ದು ಭಾರಿ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ಮನೋಹರ್ ಸರ್. ಗುಲೇಬು ಕಾವಲಿ, ತಂಗಳೂರು, ಅವರು ಕೂಡ ಈ ಥರ ಕ್ಯಾಚಿ ವರ್ಡ್ಗಳನ್ನೆಲ್ಲ ಒಳ್ಳೆ ಪದಗಳನ್ನ ಸೇರಿಸಿ ಹಾಡು ಬರೆಯೋದು ನಿಸ್ಸೀಮರು. ಹಾಗಾಗಿ ಹಾಡುಗಳನ್ನೊಮ್ಮೆ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.